ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಸಂಚಿಕೆ 122. ನಂದಿ, ನೀನು ಏನು ಹೇಳ್ತಿದ್ದೀಯ? ನನ್ನ ಮಗುವಿಗೆ ನೀನು ಏನು ಮಾಡಬೇಡ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಎಂದು ಕೈ ಮುಗಿದು ಕಣ್ಣೀರಿಡುತ್ತಾ ಕೇಳಿದಳು. ಬಿಟ್ಟು ಬಿಡಬೇಕಾ? ಎಷ್ಟು ಸುಲಭವಾಗಿ ಬಿಟ್ಟು ಬಿಡು ಎಂದು ಹೇಳುತ್ತಿದ್ದೀಯ? ಇವತ್ತು ನಿನ್ನಿಂದ, ನಿನ್ನ ಗಂಡನಿಂದ ನಾವು ಎಷ್ಟು ನೋವು ಅನುಭವಿಸುತ್ತಿದ್ದೀವಿ ಎಂದು ಗೊತ್ತಾ ನಿನಗೆ? ನಿನ್ನಿಂದ ನಮ್ಮ ಆಸ್ತಿ ಹೋಯಿತು, ಈ ಸಮಾಜದಲ್ಲಿ ನಮ್ಮ ಮರ್ಯಾದೆ ಹೋಯಿತು. ನನ್ನ ಅಪ್ಪ ಜೈಲು ಸೇರಿದರು, ನಾನು ಸಾಯುವವರೆಗೂ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿದೆ. ಇವತ್ತು ನಾನು ಪೊಲೀಸಿನವರಿಂದ ತಲೆಮರೆಸಿಕೊಂಡು ಓಡಾಡುವ ಹಾಗೆ ಆಗಿದೆ. ಇಷ್ಟೆಲ್ಲ ಮಾಡಿದ ನಿನ್ನ ಗಂಡನನ್ನು ಸುಮ್ಮನೆ ಬಿಡಬೇಕಾ ನಾನು? ಇದಕ್ಕೆಲ್ಲ ಪ್ರತೀಕಾರ ತೀರಿಸಿಕೊಳ್ಳುವುದು ಬೇಡವಾ? ನನ್ನ ಎದೆಯಲ್ಲಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ಆರಬೇಕು ಎಂದರೆ ನಿನ್ನ ಒಡಲಲ್ಲಿರುವ ಮಗು ಸಾಯಲೇಬೇಕು. ಬೇಡ ನಂದಿ, ಇದು ತಪ್ಪು. ನೀನು ತಪ್ಪು ಮಾಡುತ್ತಿದ್ದೀಯ. ನಿನ್ನಪ್ಪ ನೀನು ತಪ್ಪು ಮಾಡಿದ್ದೀರಾ, ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಿದ್ದೀರಾ. ಇದರಲ್ಲಿ ನಮ್ಮ ತಪ್ಪು ಏನಿದೆ ಹೇಳು? ನೋಡು, ನಿನ್ನ ಪ್ರಕಾರ ನಾವು ತಪ್ಪು ಮಾಡಿದ್ದೇವೆ ಎನಿಸಿದರೆ ನಮಗೆ ಶಿಕ್ಷೆ ಕೊಡು. ಏನು ತಪ್ಪೇ ಮಾಡದ, ಇನ್ನು ಕಣ್ಣೇ ಬಿಡದ ನನ್ನ ಕಂದನಿಗೆ ಯಾಕೆ ಶಿಕ್ಷೆ ಕೊಡ್ತೀಯ? ಪ್ಲೀಸ್ ನಂದಿ, ನನ್ನನ್ನು ಬಿಟ್ಟು ಬಿಡು. ತನ್ನ ಕಂದನನ್ನು ಉಳಿಸಿಕೊಳ್ಳುವ ಸಲುವಾಗಿ ಅದೆಷ್ಟು ಗೋಳಿಡುತ್ತಿದ್ದಾಳೆ ಆ ಹೆಣ್ಣು. ತನಗೆ ಏನಾದರೂ ಪರವಾಗಿಲ್ಲ, ತನ್ನ ಮಗು ಉಳಿಯಬೇಕು ಎಂದು ಅದೆಷ್ಟು ಹಂಬಲಿಸುತ್ತಿದ್ದಾಳೆ. ಅವನ ಮುಂದೆ ಕೈ ಮುಗಿದು ಬೇಡುತ್ತಿದ್ದಾಳೆ. ಅವಳು ಅಷ್ಟೊಂದು ಕೇಳಿಕೊಂಡರೂ ಕರಗದ ಕಲ್ಲು ಮನಸ್ಸಿನವನು ಒಡನೆ ಕುರ್ಚಿಯಿಂದ ಎದ್ದು ಅವಳ ಮುಡಿ ಹಿಡಿದು, ಎಷ್ಟು ಸುಲಭವಾಗಿ ಬಿಡು ಎಂದು ಹೇಳುತ್ತಿದ್ದೀಯ? ಅಷ್ಟು ಸುಲಭವಾಗಿ ನಿನಗೆ ಶಿಕ್ಷೆ ಕೊಟ್ಟರೆ ಸಾಲುವುದಿಲ್ಲ. ಇಲ್ಲಿಯೇ ಈ ಕ್ಷಣವೇ ನಿನ್ನ ಹೊಟ್ಟೆಯಲ್ಲಿರುವ ಮಗು ಸಾಯಬೇಕು. ಆ ನೋವನ್ನು ನೀನು ಅನುಭವಿಸಬೇಕು. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನಿನ್ನ ಗಂಡನ ಮನಸ್ಸು ವಿಲವಿಲ ಎಂದು ಒದ್ದಾಡಬೇಕು. ಅವಳೊಂದು ಗರ್ಭಿಣಿ ಹೆಣ್ಣು ಎನ್ನುವ ಕಾಳಜಿ ಬೇಡ. ಕನಿಕರ, ಕರುಣೆ ಯಾವುದೂ ಇಲ್ಲದೇ ಇರುವ ಮೃಗದಂತೆ ವರ್ತಿಸುತ್ತಿದ್ದನು ನಂದಿ. ಕೊನೆ ಪಕ್ಷ ಸಣ್ಣ ಮಾನವೀಯತೆ ಕೂಡ ಇಲ್ಲದೆ ಹೋಯಿತು ಅವನಲ್ಲಿ. ಅವಳ ಮುಡಿ ಬಿಟ್ಟವನು, ಏನ್ರೋ ಮುಖ ನೋಡ್ತಿದ್ದೀರಾ? ಆ ಇಂಜೆಕ್ಷನ್ ತಗೊಂಡು ಬರ್ರೋ ಎಂದು ಅಲ್ಲಿ ನಿಂತಿರುವ ದಾಂಡಿಗರಿಗೆ ಗದರಿದಂತೆ ಹೇಳಿದನು. ಇಂಜೆಕ್ಷನ್ ಎನ್ನುತ್ತಿದ್ದ ಹಾಗೆ ನಡುಗಿ ಹೋದಳು ಧೃತಿ. ಅದಾಗಲೇ ಅವಳಿಗೆ ಉಸಿರು ಕಟ್ಟಿದಂತೆ ಆಗುತ್ತಿತ್ತು. ಈಗ ಅವಳು ಅನುಭವಿಸುತ್ತಿರುವ ಒತ್ತಡ ಮಗುವಿನ ಮೇಲೆ ಬಿದ್ದು ಸಣ್ಣದಾಗಿ ಹೊಟ್ಟೆ ನೋವು ಕೂಡ ಶುರುವಾಗಿತ್ತು. ತಕ್ಷಣವೇ ಕುರ್ಚಿಯಿಂದ ಮೇಲೆದ್ದು ತನ್ನ ಒಡಲ ಮೇಲೆ ಕೈಯಿರಿಸಿ ನಿಂತವಳು, ಪ್ಲೀಸ್ ನಂದಿ, ನೀನು ಏನು ಹೇಳಿದರೂ ಕೇಳುತ್ತೇನೆ, ಆದರೆ ನನ್ನ ಮಗುವಿಗೆ ಏನು ಮಾಡಬೇಡ. ಅವಳ ಈ ರೋದನೆ ಕಲ್ಲು ಬಂಡೆಯನ್ನು ಕೂಡ ಕರಗಿಸುವಂತಿತ್ತು. ಆದರೆ ಕಲ್ಲು ಹೃದಯದ ಮನುಷ್ಯ ಕರಗುವ ಮಾತೇ ಇರಲಿಲ್ಲ. ಅವಳ ಆ ರೋದನೆ ತನ್ನ ಕಿವಿಗೆ ಬೀಳಲೇ ಇಲ್ಲ ಎನ್ನುವಂತೆ ಅವನ ಚೇಲಗಳು ತಂದುಕೊಟ್ಟಂತಹ 2 ಸಿರಂಜ್ ಕೈಯಲ್ಲಿ ಹಿಡಿದು, ಇದೇನು ಗೊತ್ತಾ? ಯಾವುದನ್ನು ಯಾರಿಗೂ ಕಂಡುಹಿಡಿಯಲು ಆಗಿರಲಿಲ್ಲವೋ ಅದನ್ನು ನಿನ್ನ ಗಂಡ ಕಂಡುಹಿಡಿದನಲ್ಲ, ಅದರಿಂದ ನಮಗೆ ಶಿಕ್ಷೆ ಕೊಡಿಸಿದ್ದನಲ್ಲ, ಅದೇ ಡ್ರಗ್ಸ್. ಇದನ್ನು ಈಗ ನಿನ್ನ ದೇಹಕ್ಕೆ ಇಂಜೆಕ್ಟ್ ಮಾಡುತ್ತೇನೆ. ಇದರಿಂದ ನಿನ್ನ ಮಗು ಅರ್ಧ ಸಾಯುತ್ತದೆ. ಆಮೇಲೆ ಈ ಸಿರಂಜ್ನಲ್ಲಿ ಇರುವ ವಿಷವನ್ನು ಇಂಜೆಕ್ಟ್ ಮಾಡುತ್ತೇನೆ. ಆಗ ನಿನ್ನ ಮಗು ಪೂರ್ತಿಯಾಗಿ ಸಾಯುತ್ತದೆ ಎಂದು ಗಹಗಹಿಸಿ ನಗುತ್ತಾ ಹೇಳಿದನು. ಅವನು ಹೇಳಿದ ಮಾತನ್ನು ಕೇಳಿ ಅದಾಗಲೇ ಅವಳ ಕಣ್ಣಿಗೆ ಕತ್ತಲಾವರಿಸಿದಂತೆ ಆಯಿತು. ನಿಲ್ಲಲು ಕೂಡ ತ್ರಾಣವಿಲ್ಲದಷ್ಟು ನಿಶ್ಶಕ್ತಿ ಆವರಿಸಿತು. ಬೇಡ ನಂದಿ, ನನ್ನ ಗಂಡನಿಗೆ ಏನಾದರೂ ಗೊತ್ತಾದರೆ ನೀನು ಹುಟ್ಟಿದ್ದಕ್ಕೆ ಯಾವ ಕುರುಹು ಇಲ್ಲದಂತೆ ಮಾಡುತ್ತಾರೆ. ಅವರಿಂದ ನಿನ್ನ ಪ್ರಾಣ ಉಳಿಸಿಕೊಳ್ಳಬೇಕು ಎಂದರೆ ಮತ್ತೆ ನೀನು ತಾಯಿ ಗರ್ಭಕ್ಕೆ ಹೋಗಬೇಕಾಗುತ್ತದೆ. ಆ ರೀತಿ ಹೋಗಲು ನಿನಗೆ ತಾಯಿ ಕೂಡ ಇಲ್ಲ. ನಿನ್ನ ಪ್ರಾಣ ಉಳಿಯಬೇಕು ಎಂದರೆ ಈಗಿಂದೀಗಲೇ ನನ್ನನ್ನು ಬಿಟ್ಟು ತಲೆಮರೆಸಿಕೊಂಡು ಓಡಿ ಹೋಗು. ಈ ಬಾರಿ ಆಗಿದ್ದಾಗಲಿ ಎಂದು ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಕೋಪದಲ್ಲಿಯೇ ಜೋರು ಮಾತನಾಡಿದಳು. ಪರವಾಗಿಲ್ಲ ಧೃತಿ, ಹಳೆ ಧೃತಿ ನಿನ್ನೊಳಗೆ ಹಾಗೇ ಇದ್ದಾಳೆ. ಈ ರೀತಿಯ ನಿನ್ನ ಗಟ್ಟಿತನದ ಮಾತುಗಳನ್ನು ಕೇಳುವುದಕ್ಕೆ ಎಷ್ಟು ಚೆಂದ ಗೊತ್ತಾ? ನನಗೂ ಕೂಡ ನಿನ್ನ ರೀತಿಯ ಜೋರು ಹುಡುಗಿಯರು ಎಂದರೆ ತುಂಬ ಇಷ್ಟ. ಆದರೆ ನೀನು ಹೇಳುವ ಹಾಗೆ ಇಲ್ಲಿ ಏನೂ ನಡೆಯುವುದಿಲ್ಲ. ನಿನ್ನ ಗಂಡನ ಆಟ ಮುಗಿಯಿತು. ಈಗೇನಿದ್ದರೂ ಈ ನಂದಿ ಆಟ ಶುರು ಮಾಡಿದ್ದಾನೆ. ನಾನು ಆಡುವುದನ್ನು ನೀವು ನೋವಿನಿಂದ ನೋಡುವುದಷ್ಟೇ ನಿಮ್ಮ ಕೆಲಸ. ಅಷ್ಟಕ್ಕೂ ನನ್ನನ್ನು ಈಗ ನಾನಿರುವ ಜಾಗವನ್ನು ನಿನ್ನ ಗಂಡ ಹುಡುಕಬೇಕು ಎಂದರೆ ಇನ್ನೊಂದು ಜನ್ಮ ಎತ್ತಿ ಬರಬೇಕು. ಇಷ್ಟು ದಿನವೇ ನನ್ನನ್ನು ಅವನು ಹುಡುಕಲು ಆಗಲಿಲ್ಲ, ಇನ್ನು ಮುಂದೆ ಹುಡುಕುತ್ತಾನ? ಸುಮ್ಮನೆ ಮಾತನಾಡಿ ನಿನ್ನ ಎನರ್ಜಿ ವೇಸ್ಟ್ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಲೇ
ಅವಳ ಮುಂದೆ ಹೋದರೆ ಹೆದರಿದ ಹರಿಣಿಯಂತಾದವಳು ಹಿಂದೆ ಸರಿಯತೊಡಗಿದಳು. ಅದಾಗಲೇ ಬೆವರುತ್ತಿದ್ದವಳ ಶರೀರ ನಡುಗತೊಡಗಿತು. ಕಣ್ಣಿನಲ್ಲಿ ಒಮ್ಮೆಯೂ ನಿಲ್ಲದಂತೆ ಧಾರಾಕಾರವಾಗಿ ನೀರು ಇಳಿಯುತ್ತಲೇ ಇದ್ದವು. ತನ್ನ ಮಗುವನ್ನು ನಾನು ಹೇಗೆ ಕಾಪಾಡಿಕೊಳ್ಳಲಿ ಎನ್ನುವ ಆಲೋಚನೆ ಅವಳ ತಲೆಯ ಸುತ್ತ ಸುತ್ತುತ್ತಿತ್ತು. ಅಷ್ಟಕ್ಕೂ ನಂದಿ ಅವಳನ್ನು ಕರೆತಂದಿರುವುದು ಬೆಂಗಳೂರಿನ ಹೊರವಲಯದಲ್ಲಿರುವ 10 ಎಕರೆ ತೋಟ, ಅದರ ಒಳಗೆ ಒಂದು ಹಳೆ ಮನೆ. ಅಷ್ಟು ಸುಲಭವಾಗಿ ಆ ಮನೆ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಜೈಲಿನಿಂದ ತಪ್ಪಿಸಿಕೊಂಡು ಬಂದವನು ಆ ಮನೆಯಲ್ಲಿ ಬೀಡು ಬಿಟ್ಟು ಅದಾಗಲೇ 3 ದಿನಗಳು ಕಳೆದಿದೆ. ಜೈಲಿನಲ್ಲಿದ್ದ ನಂದಿಗೆ ಸಹಾಯ ಮಾಡುತ್ತಿದ್ದವನು ನಂದಿಯ ಸ್ನೇಹಿತನೇ. ಇದಕ್ಕೆಲ್ಲ ರೂವಾರಿ. ಜೈಲಿನಿಂದ ತಪ್ಪಿಸಿಕೊಂಡು ಬಂದವನು ಯಾರಿಗೂ ಕಾಣದ ಹಾಗೆ ಆ ತೋಟದ ಮನೆಯಲ್ಲಿದ್ದಾನೆ. ಆ ತೋಟದ ಮನೆಯನ್ನು ಯಾರೂ ಕೂಡ ಕಂಡುಹಿಡಿಯಲು ಆಗುವುದಿಲ್ಲ ಎನ್ನುವ ನಂಬಿಕೆ. ಈಗಾಗಲೇ ಇಂದು ಬೆಳಗ್ಗೆ ಅವನ ಸ್ನೇಹಿತ ಪೊಲೀಸರ ಅತಿಥಿಯಾಗಿದ್ದಾನೆ ಎಂದು ತಿಳಿದಿಲ್ಲ ಅವನಿಗೆ. ಎಲ್ಲಿಗೆ ಹಾಗೆ ಹೋಗುತ್ತಿದ್ದೀಯಾ ಧೃತಿ? ನೀನು ಎಲ್ಲೇ ಹೋದರೂ ನಮ್ಮಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಈಗಾಗಲೇ ನನ್ನ ಹುಡುಗರು ಈ ಮನೆಯ ಸುತ್ತಲೂ ನಿಂತಿದ್ದಾರೆ. ಇಲ್ಲಿಂದ ನನ್ನ ಕಣ್ತಪ್ಪಿಸಿ ಒಂದು ಹೆಜ್ಜೆ ಕೂಡ ಇಡಲು ನಿನ್ನಿಂದ ಆಗುವುದಿಲ್ಲ ಎಂದು ನಗುತ್ತಲೇ ಅವಳು ಹಿಂದೆ ಹೋದ ಹಾಗೆ ಇವನು ಅವಳ ಮುಂದೆ ಹೋಗುತ್ತಿದ್ದನು. ತುಂಬ ಹಳೆಯದಾದ ಮನೆಯದು. ಮನೆಯ ಒಳಗೆ ಯಾವ ವಸ್ತುಗಳು ಇಲ್ಲದೆ ಹೋದರೂ ಸಹ ಒಣಗಿದ ತರಗೆಲೆಗಳು, ಕಡ್ಡಿ ಕಸ, ಧೂಳಿನಿಂದ ತುಂಬಿ ಹೋಗಿತ್ತು. ಆ ಮನೆಯಲ್ಲಿನ ಧೂಳು ನೋಡಿದರೆ ಇಲ್ಲಿ ಯಾರೂ ವಾಸವಾಗಿಲ್ಲ ಎಂದು ತಿಳಿಯುತ್ತಿತ್ತು. ಅದಾಗಲೇ ಮನದಲ್ಲಿ ತನ್ನ ಮಗುವನ್ನು ಕಾಪಾಡಿಕೊಳ್ಳಲೇಬೇಕು ಎಂದು ಪಣ ತೊಟ್ಟವಳು ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಅವನ ಕೈಯಲ್ಲಿ ಹಿಡಿದಿದ್ದ ಸಿರಿಂಜ್ ತಳ್ಳಿಬಿಟ್ಟಳು. ಅವಳು ತಳ್ಳಿದ ರಭಸಕ್ಕೆ 2 ಸಿರಿಂಜ್ ನೆಲಕ್ಕೆ ಬಿದ್ದಿದ್ದವು. ಅವನು ಅವುಗಳನ್ನು ತೆಗೆದುಕೊಳ್ಳಲು ನೆಲದ ಬಳಿ ಬಾಗುತ್ತಿದ್ದ ಹಾಗೆ ಇವಳು ಅವನಿಂದ ತಪ್ಪಿಸಿಕೊಂಡು ಇನ್ನೊಂದು ಮೂಲೆಗೆ ಹೋಗಿ ನಿಂತು ಬಿಟ್ಟಳು. ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗುವುದಿಲ್ಲ ಎಂದು ಹೇಳುತ್ತಲೇ ಮತ್ತೆ ಅವಳ ಬಳಿ ಹೋದನು. ನಂದಿ, ಬೇಕಿದ್ರೆ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳುತ್ತೇನೆ. ನನ್ನ ಮಗುವಿಗೆ ಏನು ಮಾಡಬೇಡ, ಬಿಟ್ಟು ಬಿಡು ನನ್ನನ್ನು. ಅದೆಷ್ಟು ಬಾರಿ ಹೀಗೆ ಕೈ ಮುಗಿದು ಬೇಡಿಕೊಂಡಳೋ ಅವಳಿಗೆ ಗೊತ್ತು. ಆ ಹೆಣ್ಣಿನ ರೋದನೆಯನ್ನು ನೋಡಿದರೆ ಅಲ್ಲಿದ್ದಂತಹ ಗೋಡೆಗಳು ಕೂಡ ಕರಗುತ್ತಿದ್ದವು. ಏನೇ ಮಾಡಿದರೂ ಧೃತಿ ಅವನಿಂದ ತಪ್ಪಿಸಿಕೊಳ್ಳುವುದನ್ನು ನೋಡಿದವನು ಇವಳಿಗೆ ಹೀಗೆಲ್ಲ ಹೇಳಿದರೆ ಅರ್ಥವಾಗುವುದಿಲ್ಲ, ಹಿಡಿದುಕೊಳ್ಳ್ರೋ ಅವಳನ್ನು ಎಂದು 2 ದಾಂಡಿಗರನ್ನು ಕರೆದಿದ್ದನು. ಆ 2 ಬಂದು 2 ಕಡೆ ಧೃತಿಯನ್ನು ಬಿಗಿಯಾಗಿ ಹಿಡಿದಿದ್ದರು. ಧೃತಿಯ ರಟ್ಟೆಗೆ ಇನ್ನೇನು ಡ್ರಗ್ಸ್ ಇಂಜೆಕ್ಟ್ ಮಾಡಬೇಕು ಎನ್ನುವ ವೇಳೆಗೆ ಹೊರಗೆ ಪೊಲೀಸ್ ಜೀಪಿನ ಸೈರನ್ ಹಾಗೂ ಗುಂಡಿನ ಸದ್ದು ಕೇಳಿಸಿ ಒಳಗಿರುವ ನಂದಿ ಬೆಚ್ಚಿ ಬಿದ್ದಿದ್ದನು. ನಾನು ಇಲ್ಲಿರುವ ವಿಷಯ ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿದವನ ಕೈಯಿಂದ ಸಿರಿಂಜ್ ನೆಲದ ಪಾಲಾಗಿತ್ತು. ಅದಾಗಲೇ ಭಯ ಆವರಿಸಿತು ಅವನಿಗೆ. ಈಗ ತಾನು ಆದಿಯ ಕೈಗೆ ಸಿಕ್ಕಿದರೆ ಧೃತಿ ಹೇಳಿದ ಹಾಗೆ ತಾನು ಜೀವ ಸಹಿತ ಉಳಿಯುವುದಿಲ್ಲ ಎನ್ನುವುದು ಅವನಿಗೂ ಕೂಡ ಗೊತ್ತು. ಇಷ್ಟರವರೆಗೂ ಈ ರಾಕ್ಷಸನಿಂದ ತನ್ನ ಮಗುವನ್ನು ಹೇಗೆ ಕಾಪಾಡಿಕೊಳ್ಳಲಿ ಎಂದು ಹೆದರಿ ನಿಂತಿದ್ದವಳ ಕರ್ಣಗಳಿಗೆ ಪೊಲೀಸ್ ಜೀಪಿನ ಸೈರನ್ ಕೇಳುತ್ತಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಅದಾಗಲೇ ಭಯದಲ್ಲಿ ನಿಂತಿದ್ದ ನಂದಿಯ ಕಡೆ ತಿರುಗಿದವಳು, ನನ್ನ ಗಂಡನಿಗೆ ನೀನಿರುವ ಜಾಗವನ್ನು ಕಂಡುಹಿಡಿಯಲು ಆಗುವುದಿಲ್ಲ ಎಂದು ಹೇಳುತ್ತಿದ್ದೆ, ಈಗ ಏನು ಹೇಳ್ತೀಯ? ನಾನು ಅವಾಗಲೇ ಹೇಳಿದ ಹಾಗೆ ಓಡಿ ಹೋಗಿದ್ದಿದ್ದರೆ ನಿನ್ನ ಪ್ರಾಣವಾದರೂ ಉಳಿಯುತ್ತಿತ್ತು. ಈಗ ಆ ಯಮಧರ್ಮರಾಯ ಬಂದರೂ ಕೂಡ ನಿನ್ನ ಪ್ರಾಣವನ್ನು ಉಳಿಸಲು ಆಗುವುದಿಲ್ಲ. ಅದೇ ಕೋಪದಿಂದ ಹೇಳಿದಳು. ನನ್ನ ಪ್ರಾಣ ಹೋಗುವವರೆಗೂ ನಾನು ಕೈಕಟ್ಟಿ ಸುಮ್ಮನೆ ಕುಳಿತಿರುತ್ತೇನೆ ಎಂದು ತಿಳಿದಿದ್ದೀಯಾ? ನನಗೂ ಗೊತ್ತು ನಿನ್ನ ಗಂಡನ ಕೈಗೆ ಸಿಕ್ಕರೆ ನನ್ನ ಪ್ರಾಣ ಉಳಿಯುವುದಿಲ್ಲ ಎಂದು. ಆದರೆ ನಾನು ಸಾಯುವುದಕ್ಕೂ ಮೊದಲು ನಿನ್ನನ್ನು, ನಿನ್ನ ಹೊಟ್ಟೆಯಲ್ಲಿರುವ ಈ ಮಗು ಇಬ್ಬರನ್ನು ಕೊಂದು ನಾನು ಸಾಯುತ್ತೇನೆ ಎಂದು ಒಡನೆ ಅವಳ ತಲೆ ಹಿಡಿದು ಗೋಡೆಗೆ ಬಡಿದಿದ್ದನು. ಗೋಡೆಗೆ ತಲೆ ಹೊಡೆಯುತ್ತಿದ್ದ ಹಾಗೆ ಅದರ ನೋವಿಗೆ ಅಮ್ಮ ಎಂದು ಗಂಟಲು ಬೆರೆಯುವ ಹಾಗೆ ಕೂಗಿದಳು. ಹೊರಗಡೆ ಇದ್ದ ರೌಡಿಗಳ ಜೊತೆ ಹೋರಾಡುತ್ತಿದ್ದ ಆದಿಯ ಕಿವಿಗೆ ಧೃತಿ ಅಮ್ಮ ಎಂದದ್ದು ಕೇಳಿಸಿ ಇವನ ಹೃದಯ ನಿಂತಹ ಅನುಭವವಾಗಿತ್ತು. ಆದರೆ ಒಳಗೆ ಹೋಗಲು ಆ ರೌಡಿಗಳು ಬಿಡುತ್ತಿರಲಿಲ್ಲ. ತನ್ನ ಹೆಂಡತಿಗೆ, ಮಗುವಿಗೆ ಏನಾಗುವುದೋ ಎನ್ನುವ ಭಯದಿಂದಲೇ ಸಿಕ್ಕವರಿಗೆ ಸಾಯುವ ಹಾಗೆ ಥಳಿಸುತ್ತಿದ್ದನು. ಆದಿಯಿಂದ ಧ್ರುವನಿಗೆ ವಿಷಯ ತಿಳಿಯುತ್ತಿದ್ದ ಹಾಗೆ ಧ್ರುವ ಕೂಡ ಅವರ ಜೊತೆಯಲ್ಲಿಯೇ ಬಂದಿದ್ದನು. ಧೃತಿ ಕೂಗುವುದನ್ನು ಕೇಳಿ ಅವನ ಮನಸ್ಸು ಕೂಡ ಒದ್ದಾಡಿ ಹೋಯಿತು. ಅವನು ಕೂಡ ರೌಡಿಗಳ ಜೊತೆ ಸೆಣಸಾಡುತ್ತಿದ್ದರಿಂದ ಒಳಗೆ ಹೋಗಲು ಆಗಿರಲಿಲ್ಲ. ಹಣೆ ಗೋಡೆಗೆ ಬಡಿದ ರಭಸಕ್ಕೆ ಅದಾಗಲೇ ಋತಿಯ ಹಣೆಯಿಂದ ರಕ್ತ ಬರಲು ಶುರುವಾಗಿತ್ತು. ಗರ್ಭಿಣಿ ಹೆಣ್ಣು ನರಳುವುದನ್ನು ನೋಡಿಯಾದರೂ ಕರುಣೆ ಬರಲಿಲ್ಲ ಅವನಿಗೆ. ಅವಳ ಹಣೆಯಲ್ಲಿ ರಕ್ತ ಬಂದು ನರಳುತ್ತಿದ್ದರೂ ಸಹ ಅವಳನ್ನು ಬಿಡದವನು ನೆಲದ ಮೇಲೆ ದೂಡಿಬಿಟ್ಟನು. ಅವನು ದೂಡಿದ ರಭಸಕ್ಕೆ ಸದ್ಯ ಹೊಟ್ಟೆಯ ಮುಖವಾಗಿ
ಬೀಳದೆ ಒಂದು ಬದಿಗೆ ಬಿದ್ದವಳು ಹೊಟ್ಟೆ ಹಿಡಿದೆ ಅಮ್ಮ ಎಂದು ನರಳುತ್ತಿದ್ದಳು. ನಂದಿ, ನನ್ನನ್ನು ಬಿಟ್ಟು ಬಿಡು ಎಂದು ಆ ನೋವಿನಲ್ಲಿಯೂ ಕೈಮುಗಿಯುತ್ತಾ ಅಸಹಾಯಕತೆಯಲ್ಲಿ ಹೇಳುತ್ತಿದ್ದಳು. ಅವಳ ಆ ಸ್ಥಿತಿಯನ್ನು ನೋಡಿದ ಎಂಥವರಿಗೂ ಕರುಳು ಕಿತ್ತು ಬರುವ ಹಾಗೆ ಇತ್ತು. ಅವಳು ಕೈಮುಗಿದು ಬೇಡಿದರೂ ಬಿಡದಂತಹ ಕಟುಕ ಅವಳ ಹೊಟ್ಟೆಯ ಮೇಲೆ ಕಾಲು ಇಡಲು ಕಾಲನ್ನು ಮೇಲೆತ್ತಿ ಇನ್ನೇನು ಆ ಕಾಲನ್ನು ಅವಳ ಹೊಟ್ಟೆಯ ಮೇಲೆ ಇಡಬೇಕು ಎನ್ನುವಷ್ಟರಲ್ಲಿ ಒಳಗೆ ನುಗ್ಗಿ ಬಂದಂತಹ ಎಸ್.ಐ. ಪ್ರತಾಪ್ ಅವರು ಒಡನೆ ಅವನನ್ನು ಜೋರಾಗಿ ತಳ್ಳಿಬಿಟ್ಟರು. ಮುಂದುವರಿಯುವುದು. ಧನ್ಯವಾದಗಳು.